ಸಂಸೆ ಕರ್ನಾಟಕದಲ್ಲಿರುವ ಈ ಒಂದು ಸುಂದರ ತಾಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಸೆ ಟೀ ಎಸ್ಟೇಟ್, ಸಂಸೆ ಶ್ರೀ ಗಣಪತಿ ದೇವಸ್ಥಾನ ಇದೆಲ್ಲ ಒಂದೇ. ಈ ಜಾಗವನ್ನೇ ಆ ರೀತಿ ಕೂಗ್ತಾರೆ. ಇದು ಬಂದು ಗಣೇಶನ ದೇವಸ್ಥಾನಕ್ಕೆ ಹೋಗುವ ಸ್ಟೆಪ್ಸ್. ಇದು ಇಲ್ಲಿಂದ ಸ್ವಲ್ಪ ದೂರ ಮೇಲೆ ಹತ್ತಿ ಹೋದರೆ ಸುಂದರವಾಗ ಗಣಪತಿ ದೇವಸ್ಥಾನವಿದೆ. ಗಣಪತಿ ಸ್ವಾಮಿ ಪ್ರಕೃತಿಯ ಮಡಿಲಲ್ಲಿ ಭಾಳ ಸುಂದರವಾಗಿ ರಾರಾಜಿಸುತ್ತಿದೆ. ಸಂಸೆ ಶ್ರೀ ಗಣಪತಿ ಟೆಂಪಲ್, ಕಳಸಾ ತಾಲೂಕ್, ಚಿಕ್ಕಮಗಳೂರು ಡಿಸ್ಟಿಕ್, ಕರ್ನಾಟಕ ಸ್ಟೇಟ್. ಇದು ಇಲ್ಲಿದೆ. ಇದರ ಅಡ್ರೆಸ್ ಈ ರೀತಿ ಇದೆ. ಸಂಸೆ ಊರು ಬಂದು ಇಲ್ಲಿಂದ ಸ್ವಲ್ಪ ದೂರ, ಒಂದು ಅರ್ಧ ಕಿಲೋಮೀಟರ್ ದೂರ ಹೋದರೆ ಸಂಸೆ ಊರಿದೆ, ವಿಲೇಜ್. ಮೇಲೆ ಹೋಗಿ ಫಸ್ಟು ವಿಘ್ನೇಶ್ವರನ ದರ್ಶನ ಮಾಡೋಣ. ಇಲ್ಲಿಗೆ ಬರಬೇಕಂದ್ರೆ ಬೆಂಗಳೂರಿನಿಂದ ಕಳಸ 325 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಸಂಸೆ ಜಸ್ಟ್ 8 ಕಿಲೋಮೀಟ್ರ್ ಆಗುತ್ತೆ. ಸ್ವಂತ ವಾಹನ ಇರೋರು ಆರಾಮಾಗಿ ಬರ್ಬೋದು. ಇಲ್ಲಾಂದರೆ ಕಳಸದಿಂದ ಬಸ್ಸು ಇರುತ್ತೆ, ಆಟೋಗಳು ಸಿಗುತ್ತೆ. ಅದರಲ್ಲಿ ಇಲ್ಲಿಗೆ ಆರಾಮಾಗಿ ಬರಬಹುದು. ಇದೇ ನೋಡಿ ಸಂಸೆ ಗಣಪತಿ. ಈ ಜಾಗ, ಈ ಗಣಪತಿ ದೇವಸ್ಥಾನ, ಈ ಒಂದು ಪರಿಸರ ನೋಡುವುದೇ ಒಂದು ಭಾಗ್ಯ. ಅಷ್ಟು ಚೆನ್ನಾಗಿದೆ. ಸಾಕಷ್ಟು ಜನ ಬೆಂಗಳೂರಿನಿಂದ ಹೊರನಾಡಿಗೆ ಭಾಳ ಹೋಗ್ತಾರೆ. ಅವರು ಒಂದು ಸಾರಿ ಆದರೂ ಕಳಸದಿಂದ ಇಲ್ಲಿಗೆ ಬಂದು ಸಂದರ್ಶನ ಮಾಡಬಹುದು. ಚಿಕ್ಕದಾದ ಒಂದು ಕೊಳ ಕೂಡ ಇದೆ. ಪ್ರಕೃತಿಯಿಂದ ಸೃಷ್ಟಿಯಾಗಿದೆ. ಇದು ಭಾಳ ಶುದ್ಧ ಜಲ. ಬೆಟ್ಟ ಗುಡ್ಡಗಳಿಂದ ಈ ಒಂದು ನೀರು ಹರಿದು ಬರುತ್ತದೆ. ಇದೇ ಮೇನ್ ರೋಡಲ್ಲಿ ಒಂದು ಚಿಕ್ಕದಾದ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ನೀವು ಆ ಬದಿಯಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ, ಅದನ್ನು ಸಂದರ್ಶನ ಮಾಡ್ಬೋದು. ಇದು ಗಣಪತಿ ದೇವಸ್ಥಾನದ ಹತ್ತಿರದಲ್ಲೇ ಇದೆ.
ಇದೆಲ್ಲ ಪ್ರಕೃತಿಯಿಂದ ಹರಿದು ಬರುವ ನೀರು. ಇದು ಮಧ್ಯಾಹ್ನದ ವೇಳೆ ಶೂಟಿಂಗ್ ಮಾಡಿದಂಥ ವಿಡಿಯೋ. ಈಗ ಸ್ವಾಮೀಜಿಗಳು ಈ ಪರಿಸರದ ಬಗ್ಗೆ ಎರಡು ಮಾತನಾಡಲಿದ್ದಾರೆ. ಈಗ ಇಲ್ಲಿಂದ ನೀವು ಅಲ್ಲಿ ಆ ಭಾಗದಲ್ಲೇ ದೊಡ್ಡದ ಪಶ್ಚಿಮ ಘಟ್ಟ ಶ್ರೇಣಿ ಕಾಣ್ತದಲ್ಲ, ಪರ್ವತ, ಅದು ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿ. ಆ ಪೀಕ್ ಕಾಣಿಸ್ತಾ ಇದೆಯಲ್ಲ, ಅದು ಕರ್ನಾಟಕದಲ್ಲಿ ಎರಡನೇ ಅತಿ ಎತ್ತರದ ಕುದುರೆಮುಖ ಪೀಕ್. ಅದರ ವಿಶೇಷ ಏನು ಅಂತ ಹೇಳಿದರೆ, ನೀವು ಅಲ್ಲಿಂದ ಸೌತ್ ಕೇಂದ್ರದಿಂದ ಬರುವಂತಹ, ಕರಾವಳಿಯಿಂದ ಬರುವಂಥ ಎಲ್ಲ ಮಳೆ, ಮಾರುತ ಹಾಗೂ ಗಾಳಿನೆಲ್ಲ ತಡೆ ಮಾಡಿ ರಕ್ಷಣೆ ಕೊಡುತ್ತೆ. ಇದು ಒಂದು ಕಣಿವೆ ರೀತಿಯಲ್ಲಿದೆ. ಇಲ್ಲಿ ಏನು ಮಳೆ ಬರುತ್ತೆ ಇದೆಲ್ಲವೂ ನಮ್ಮ ಕರ್ನಾಟಕ ಭಾಗಕ್ಕೆ ಹೋಗುತ್ತೆ. ಅಲ್ಲಿಂದ ಆಚೆ ಬರುವಂಥ ಮಳೆ ಸಮುದ್ರ ಸೇರ್ತಾ ಇದೆ. ನೀವು ನಮ್ಮ ದೇವರು ಇಲ್ಲಿರ್ತಕ್ಕಂಥ ಎಲ್ಲದಕ್ಕೂ ನಮಸ್ಕಾರದ ಜೊತೆಗೆ ಪ್ರಕೃತಿಗೆ ಒಂದು ನಮಸ್ಕಾರ ಮಾಡಿದರೆ ನಿಜವಾದ ಒಂದು ಅರ್ಥ ಇದೆ. ಅದರಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನೀರು ಕೊಡುವಂಥ 4 ನದಿಗಳು ಇಲ್ಲಿ ಹುಟ್ಟುತ್ತೆ. ತುಂಗ, ಭದ್ರಾ, ನೇತ್ರ ಹಾಗೂ ಹೇಮಾವತಿ ಈ ಹೋಬಳಿಯಲ್ಲಿ. ಈ ಕಣಿವೆಯಲ್ಲಿ ತುಂಬ ನೀರಿದೆ. ಆ ನೀರು ಪೂರ್ತಿ ಭದ್ರಾ ನದಿಗೆ ಸೇರುತ್ತೆ. ಆ ಭದ್ರದಿಂದ ತುಂಗಭದ್ರ ಆಗಿ ಅದು ಕೃಷ್ಣಕ್ಕೆ ಸೇರುತ್ತೆ. ತುಂಬ ವಿಶೇಷವಾದ ಜಾಗ ಇದು. ಹೊರನಾಡಿನಲ್ಲಿ ಯಾವುದು ನೋಡಬೇಕು ಅನ್ನೋದೇ ಐತೆ. ಹೊರನಾಡಿನಲ್ಲಿ ನೀವು ಹೊರನಾಡು ಹತ್ತಿರದಲ್ಲಿ ಕ್ಯಾತನಮಕ್ಕಿ ಜಾಗ ಇದೆ. ಅದೊಂದು ಹಿಲ್ ಸ್ಟೇಷನ್, ತುಂಬ ಚೆನ್ನಾಗಿದೆ. ಅದಕ್ಕೆ ನಡ್ಕೊಂಡು ಹೋಗ್ಬೇಕಾ ಜೀಪೇ ಹೋಗುತ್ತಾ? ಡೈರೆಕ್ಟ್ ಜೀಪ್ನಲ್ಲೇ ಹೋಗಬೇಕಾಗತ್ತೆ. ನಿಮ್ದು ಯಾವುದೋ ಸ್ವಂತ ವೆಹಿಕಲ್ಗಳಲ್ಲಿ ಹೋಗೋದಿಲ್ಲ. ರೋಡು ತುಂಬ ರಸ್ತೆ ಕಾಡಿನ ಪ್ರದೇಶದಲ್ಲಿ ಇರೋದ್ರಿಂದ ಗುಡ್ಡ ಇದರಲ್ಲಿ ನೀವು ನಿಮ್ಮ ಕಾರುಗಳು ಯಾವುದು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮೈದಾಡಿ ಅಂತ ಇಲ್ಲಿ ಕಳಸದಿಂದ ಮುಂದೆ ಒಂದು 15-20 ಕಿಲೋಮೀಟರ್ ದೂರದಲ್ಲಿದೆ. ಅದು ಒಂದು ಎತ್ತರವಾದ ಪ್ರದೇಶ. ಅದು ಸೌತ್ ಕ್ಯಾಮ್ರಾ ಎಲ್ಲ ಕಾಣಿಸುತ್ತೆ ಅಲ್ಲಿಂದ. ಅದು ಚೆನ್ನಾಗಿದೆ. ಮತ್ತು ಕಳಸದಲ್ಲೇ ಸೂರ್ಮನೆ ಫಾಲ್ಸ್ ಅಥವಾ ಅಬ್ಬಿಗುಳಿ ಫಾಲ್ಸ್ ಅಂತ ಹೇಳ್ತಾರೆ, ಅದು ನೋಡುವಂಥ ಪ್ರದೇಶ. ತೂಗು ಸೇತುವೆ ಇದೆ, ಅದು ನೋಡುವಂಥದ್ದು ಚೆನ್ನಾಗಿದೆ. ಇದೆಲ್ಲ ಯಾವ ಟೈಮ್ನಲ್ಲಿ ಬಂದರೆ ಭಾಳ ಚೆನ್ನಾಗಿರುತ್ತೆ? ನಿಮಗೆ ಹಸಿರು ಕಾಣಿಸ್ಬೇಕು ಅಂದ್ಬೇಕಾದ್ರೆ ನಿಮಗೆ ನವಂಬರು, ಡಿಸೆಂಬರು ಅದಕ್ಕಿಂತ ಒಳಗಡೆ ಬಂದರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಹಸಿರು ಮಯವಾಗಿರುತ್ತೆ. ಅದಾದಮೇಲೆ ಈ ಸಮಯದಲ್ಲಿ ಬಂದರೆ ಒಣಗಿರೋದ್ರಿಂದ ಸ್ವಲ್ಪ ಹಸಿರು ಬಾಯಿ ಆಗಿರುತ್ತೆ ಅಷ್ಟೇ. ನಮ್ಮ ಹೆಸರು ಸರ್? ವೇಣುಗೋಪಾಲ್. ಈ ದೇವಸ್ಥಾನದಲ್ಲಿ 15 ವರ್ಷದಿಂದ 13 ವರ್ಷದಿಂದ ಪೂಜೆ ಮಾಡ್ಕೊಂಡಿದ್ದೀರಾ. ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಒಳ್ಳೆ ಜಾಗದಲ್ಲಿ ಇದ್ದೀರಾ. ಅಂತ ಟೀ ತೋಟಗಳು. ಅದಾದಮೇಲೆ ಕೆಳಗಡೆ ಗಣಪತಿ ಕೆಳಗಡೆ ಅಲ್ಲಿತ್ತು. ಆ ಜಾಗದಲ್ಲಿ ಅದಕ್ಕೆ ಗಣಪತಿ ಕಟ್ಟೆ ಅಂತ ಹೆಸರು. ಆಮೇಲೆ ಕಳಸ ಮತ್ತು ಹೊರನಾಡೋದು ಕ್ಷೇತ್ರಗಳು. ಆ ಕ್ಷೇತ್ರಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಹೋಗಬೇಕಾದ್ರೆ ಕಲ್ಲಿನ ರೂಪದಲ್ಲಿ ಒಂದು ಕಟ್ಟೆ ಮೇಲೆ ಪೂಜಿಸೋಕ್ಕೋಸ್ಕರ ಇಟ್ಕೊಂಡಂಥ ಗಣಪತಿ ಕಟ್ಟೆ ಅಂತ ಅದಕ್ಕೆ ಹೆಸರು ಬಂತು. ಈ 13 ವರ್ಷದ ಹಿಂದೆ ಒಂದು ಪ್ರಶ್ನೆಯನ್ನು ಇಟ್ಬಿಟ್ಟು ಇಲ್ಲಿ ದೊಡ್ಡ ದೇವಸ್ಥಾನ ಕಟ್ಟಬೇಕು ಅಂತ ಭಾವನೆ ಬಂದಾಗ ಯಾವ ಜಾಗ ಸೂಕ್ತ ಆಗುತ್ತೆ ಅಂತ ನೋಡಿದಾಗ ಈ ತೋಟದ ಮಧ್ಯದಲ್ಲಿ ಈ ಜಾಗ ಚಂದ ಆಗಿ ಬರುತ್ತೆ ಅಂತೇಳಿ ಪ್ರಶ್ನೆ ಎಲ್ಲ ಬಂದ ಮೇಲೆ ಈ ತೋಟನೆಲ್ಲ ತೆಗೆದುಬಿಟ್ಟು ಸಾಹುಕಾರರು, ಬಂಗೂರವ್ರ ಫ್ಯಾಮಿಲಿ ಈ ದೇವಸ್ಥಾನನ ಕಟ್ಟಿದರು. ಅದಾದಮೇಲೆ ಪ್ರತಿದಿನ 2 ಹೊತ್ತು ಪೂಜೆ ಆಗ್ತಾಯಿದೆ. ತಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇಲ್ಲಿ? ನಾನು ಇಲ್ಲಿ 13 ವರ್ಷದಿಂದ ಈ ದೇವಸ್ಥಾನ ಕಟ್ಟಿದಾಗಿಂದ ಇಲ್ಲಿ ನಾನು ಇದ್ದೀರಾ. ನೀವು ತಮ್ಮದು ಮನೆ ಇಲ್ಲಿಂದ 13 ಕಿಲೋಮೀಟ್ರ್ ಆಗುತ್ತೆ. ನಿಮಗೋಸ್ಕರ ಅಲ್ಲೋಗಿ ನಿಂತ್ಕೊಳ್ಳಿ ಸರ್. ಅಲ್ಲ, ನಿಮಗೋಸ್ಕರ ಬಂದಿದೆ ಇದು. ನಾನು ಆಲ್ರೆಡಿ ಹೆಂಗೆ ತೆಗ್ದಿದ್ದೀನಿ ಅಂದರೆ ಹೋಗೋಣ, ಚೆನ್ನಾಗೈತೆ ಅಂದ್ರಲ್ಲ ಆಟೋ ಡ್ರೈವರ್ ಬರೇ. ಹೌದೇನು? ಅದೊಂದಾರ ನೋಡೋಣ, ಸುಮ್ಮನೆ ಬಂದು ನೋಡಿರೋ ಜಾಗನೇ ನೋಡಿಕೊಂಡು ನೋಡ್ರಿ ಇದು. ಸರ್ ಸೂಪರಾಗಿ ಕಾಣ್ತಿದೆ. ನಾನು ಏನಿಲ್ಲ ಅಲ್ಲಿರೋದಕ್ಕಿಂತ ಚೆನ್ನಾಗಿ ಕಾಣ್ತಾ ಇದ್ದು ನೋಡ್ರಿ. ಇದಕ್ಕೆ ಮೊದಲು ವೀಕ್ಷಣೆ ಮಾಡಿದ ವಿಡಿಯೋ ಬಂದು ಸುಮಾರು 11 ಗಂಟೆಯ ಸಮಯದಲ್ಲಿ ತೆಗೆದಿದ್ದು, ಮತ್ತು 2025ರಲ್ಲಿ ಹೊರನಾಡಿನಲ್ಲಿ ಜಾತ್ರೆ ವಿಜೃಂಭಣೆಯಿಂದ ನಡೀತು.
ಅದನ್ನು ವೀಕ್ಷಣೆ ಮಾಡಿ ಬೆಳಗಿನ ಜಾವ ಇಲ್ಲಿಗೆ 7 ಗಂಟೆಗೆ ಬಂದು ಈ ಒಂದು ಚಿತ್ರೀಕರಣವನ್ನು ಮಾಡಿದ್ದೇನೆ. ಈಗ ಸಮಯ 7 ಗಂಟೆ. ಈಗ ಪ್ರಕೃತಿ ಭಾಳ ಚೆನ್ನಾಗಿದೆ ನೋಡೋದಕ್ಕೆ. ಸೂರ್ಯನ ಕಿರಣ ಎಲೆಗಳ ಮೇಲೆ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಎಲೆಗಳೆಲ್ಲ ಒಂದು ರೀತಿಯಲ್ಲಿ ಹೊಳೆಯುತ್ತಾ ಇದೆ. ಆದಷ್ಟು ಬೆಳಗಿನ ಜಾವ ಅಥವಾ ಸಾಯಂಕಾಲ ಬಂದರೆ ಇಲ್ಲಿ ನಿಮಗೆ ಭಾಳ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಲಿ ಬಂದರೆ ಇಲ್ಲಿ ಭಾಳ ಎಂಜಾಯ್ ಮಾಡ್ಬೋದು. ಫೋಟೋ ತೆಗೆಯೋದಕ್ಕೆ ಹೇಳಿ ಮಾಡಿಸಿದಂಥ ಜಾಗ. ನಮಗೂ ಕೂಡ ಇಲ್ಲಿಗೆ ಬಂದು ಭಾಳ ಸಂತೋಷ ಆಯಿತು. ಕಳಸೇಶ್ವರ ಕಳಸದಲ್ಲಿರುವ ಕಳಸೇಶ್ವರ ದೇವಸ್ಥಾನದ ಹಿಂಭಾಗದಲ್ಲೇ ಹೋದರೆ 3 ಕಿಲೋಮೀಟರ್ ಹೋದರೆ ವಸಿಷ್ಠ ತೀರ್ಥ ಹಾಗೂ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇದೆ. ಕಳಸದಲ್ಲಿ ನೀವು ಅದನ್ನು ಕೂಡ ನೋಡ್ಬೋದು. ಕಳಸದಿಂದ ಹೊರನಾಡು ಸುಮಾರು 9 ಕಿಲೋಮೀಟರ್ ಆಗುತ್ತೆ, ಅದು ಹೋಗಬಹುದು. ಇನ್ನು ಸಾಕಷ್ಟು ಹಿಲ್ ಸೆಕ್ಷನ್ ಪ್ರವಾಸಿ ತಾಣಗಳಿವೆ, ಅವನ್ನು ವೀಕ್ಷಣೆ ಮಾಡಬಹುದು. ಇಲ್ಲಿ ಇನ್ನೂ ಹೆಚ್ಚಿನ ನೋಡಬೇಕಾದ ಜಾಗಗಳೆಂದರೆ ಕ್ಯಾತನಮಕ್ಕಿ, ಹಿಲ್ ಸ್ಟೇಷನ್ ಹಾಗೂ ಗಾಳಿಗುಡ್ಡ, ಇವೆರಡು ಭಾಳ ಚೆನ್ನಾಗಿದೆ. ಅದು ಬಿಟ್ಟರೆ ಕಳಸದಿಂದ ಒಂದು 25 ಕಿಲೋಮೀಟರ್ ಹೋದರೆ ರೈಟ್ ಸೈಡಲ್ಲೇ ರಾಣಿಜರಿ ಅನ್ನುವ ಒಂದು ಜಾಗ ಸಿಗುತ್ತೆ. ಹಾಗೂ ಬಲ್ಲಾಳ ರಾಯನ ಕೋಟೆ ಕೂಡ ಅಲ್ಲೇ ಇದೆ, ಅದನ್ನೆಲ್ಲ ನೋಡಬಹುದು. ಕಳಸದಲ್ಲಿ ಮುಖ್ಯವಾಗಿ ಭದ್ರಾ ನದಿ ಹರಿಯುತ್ತೆ, ಅದನ್ನು ವೀಕ್ಷಣೆ ಮಾಡಬಹುದು.
ನನ್ನ ಈ ಒಂದು ಸಂಸ್ಥೆ ವಿಡಿಯೋ ಚಿತ್ರಣವನ್ನು ವೀಕ್ಷಿಸಿದ್ದರಿಂದ ನನ್ನ ಈ ಒಂದು ಸಂಸ್ಥೆ ಚಿತ್ರಣವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ನಮಸ್ಕಾರಗಳು.